ಸಚಿನ್ ತೆಂಡೂಲ್ಕರ್ದು ಹೇಳಿದ್ರು ಅವರು 10ನೇ ಕ್ಲಾಸ್ನಲ್ಲಿ ಅಷ್ಟೊಂದು ಮಾರ್ಕ್ಸ್ ತೆಗೆದಿಲ್ಲ ಅಂತ, ಓದಿಲ್ಲ ಜಾಸ್ತಿ, ಬಟ್ ದೇ ಫಾಲೋಡ್ ದೇರ್ ಪ್ಯಾಷನ್. ವಾಟ್ ಆರ್ ದ ಮಿಸ್ಟೇಕ್ಸ್ ಯು ಹ್ಯಾವ್ ಡನ್ and you know that you don't, I mean if you do the same you'll be repeating, so you don't want to repeat the same mistake. So that is what repetition is all about. Perfect practice makes man perfect. It's not just perfect practice. You need to have self-belief, okay, belief in your strength and the will to not give up. 100 ವರ್ಷ ಆಗಿದೆ ಅಂತಂದ್ರೆ is just an amazing achievement, incredible achievement ಹೇಳಬೇಕು ಅಂತಂದ್ರೆ. 100 ವರ್ಷ ಈ ಒಂದು BK modern school ಅದು 100 years cross ಮಾಡಿದ್ದಾರೆ ಅಂತಂದ್ರೆ it is an incredible achievement. So many congratulations to all of you and to the society and to the board, and also the teachers who have done so well for the school and also the kids. BK modern school ಮತ್ತೆ ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಲ್ಲಿ ಸ್ವಲ್ಪ ಕಾಮನ್ ಇದೆ, BK ಅನ್ನೋ ಕಾಮನ್ ಇದೆ, ಗೊತ್ತಿಲ್ಲ ಎಷ್ಟು ಜನ ಗೊತ್ತಿರೋದು. ಈಗ ಎಷ್ಟೋ ಜನಕ್ಕೆ BK ಅಂದ್ರೆ ಏನೋ ಗೊತ್ತಿರಲಿಲ್ಲ. ಮಾಡರ್ನ್ ಸ್ಕೂಲ್, BK ಮಾಡರ್ನ್ ಸ್ಕೂಲ್ ಅಂದ್ರೆ ಏನು, BK ಅಂದ್ರೆ ಏನು ಗೊತ್ತಿರಲಿಲ್ಲ. ನಾನು ಕೇಳ್ಕೊಂಡು ಬರ್ತಾ ಇದ್ದೆ, ಸೊ ಚೆನ್ನಾಗಿ ಹೇಳಿದ್ರು ಅವರು BK ಅಂದ್ರೆ ಏನು ಅಂತ. ಸೊ ಇವಾಗ ನನ್ನ ಇನಿಷಿಯಲ್ ಕೂಡ ಇಟ್ಸ್ BK ವೆಂಕಟೇಶ್ ಪ್ರಸಾದ್ ಅಂತ. ಸೊ ವೆರಿ BK is nothing but my family name Bapu and my father's name Krishna Rao. So that is what is BK Venkatesh Prasad. So for convenient I can put it like but that's fine. That's what it is. So that's one common thing that I have at the BK model school. But ನಾನು ಈಗ ಒಳಗಡೆ ಬರ್ದಾಗಬೇಕಂದ್ರೆ ನಾನು ಅನ್ಕೊಂಡೆ, I mean even pretty much ನಾನು ಓದಿದ್ದಂಥ ಒಂದು ವಾತಾವರಣ ಇದೇ ಒಂದು ಸ್ಕೂಲ್, the environment was something similar. The classrooms was slightly small and ನಾವೊಂದು 45-50 ಜನ ಇರ್ತೀವಿ ಒಂದೊಂದು ಕ್ಲಾಸ್ಗಳಲ್ಲಿ. ಇಲ್ಲಿ ಎಷ್ಟು ಜನ ಇರೋ ಗೊತ್ತಿಲ್ಲ ನನಗೆ, ಪ್ರಿಟಿ ಮಚ್ ಸೇಮ್ ಸರ್, 45-50-60 ಜನ ಏನೋ ಆಗ್ತಾ ಇರ್ಬೋದು ಬಹುಶಃ ಆ ಒಂದು ರೇಂಜ್ನಲ್ಲಿ. ಸೊ ನಾನು ಅಷ್ಟೇ ಒಂದು 45-50 ಜನ ಇದ್ರು ನನ್ನ ಕ್ಲಾಸ್ನಲ್ಲಿ ಕೂಡ ನನಗೆ. ಅದು ನಮ್ಮ ಸ್ಕೂಲ್ನಲ್ಲಿ ಎವ್ರಿ ಕ್ಲಾಸ್. ಸೊ ವಿ ಹ್ಯಾಡ್ ಬೋತ್ ಕನ್ನಡ, ಇಂಗ್ಲಿಷ್ ಆ್ಯಂಡ್ ತಮಿಳ್ ಮೀಡಿಯಂ ಆವಾಗ ನಮ್ಮ ಒಂದು ಇದರಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಸೊ ನಾನು ಇಂಗ್ಲಿಷ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಓದಿದೆ. ನಮ್ಮ ಅಕ್ಕಂದಿರು ಇಬ್ರು ದೇ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ನಾನು ಮತ್ತು ನನ್ನ ತಂಗಿ ನಾವು 4 ಜನ ಮನೆಯಲ್ಲಿ. ಸೊ ವಿ ಸ್ಟಡಿಡ್ ಇನ್ ಇಂಗ್ಲಿಷ್ ಮೀಡಿಯಂ. ಸೊ ಹಾಗೆ ಹೇಳ್ತಾನೆ ಪ್ರೆಟಿ ಮಚ್ ದ ಸೇಮ್ ಎನ್ವೈರನ್ಮೆಂಟ್. ಅದರಲ್ಲಿ ಒಂದು ಗ್ರೌಂಡ್ ಥರ ಇತ್ತು ನಮಗೆ. ಸೊ ವಿ ಡಿಡ್ಂಟ್ ಹ್ಯಾವ್ ಕ್ರಿಕೆಟ್ ಇನ್ ಮೈ ಸ್ಕೂಲ್. ನಾನು ಐ ಪ್ಲೇಡ್ ಹಾಕಿ ಬಿಕಾಸ್ ದೇರ್ ವಾಸ್ ನೋ ಕ್ರಿಕೆಟ್. ಐ ಪ್ಲೇಡ್ ಹಾಕಿ ಫಾರ್ ಮೈ ಸ್ಕೂಲ್. ಆಮೇಲೆ ಅಫ್ಕೋರ್ಸ್ ನಾವು ಕಾಲೋನಿಯಲ್ಲಿ ಇದ್ದಿದ್ದರಿಂದ ITI ಕಾಲೋನಿ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಒಂದು ಕಾಲೋನಿ, ಗೇಟೆಡ್ ಕಮ್ಯುನಿಟಿ, ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕಾಲೋನಿ ಇದು. ಸೊ ಆ ಕಾಲೋನಿಯಲ್ಲಿ ಇದ್ದಾಗ ನಮಗೆ ವಿ ಹ್ಯಾಡ್ ಆಲ್ ದಿ ಇನ್ಫ್ರಾಸ್ಟ್ರಕ್ಚರ್, ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ಕ್ರಿಕೆಟ್ ನಮ್ಮ ಮನೆ ಎದುರುಗಡೆನೆ ಅಥವಾ ಕ್ರಿಕೆಟ್ ಗ್ರೌಂಡ್ ಎದುರುಗಡೆ ನಮ್ಮ ಮನೆ ಇದ್ದಿದ್ದರಿಂದ ಎವ್ರಿ ಸಿಂಗಲ್ ಡೇ ಐ ವಾಸ್ ಗೋಯಿಂಗ್ ಔಟ್ ಅಂಡ್ ಪ್ಲೇಯಿಂಗ್. ಸೊ ದಟ್ಸ್ ಹೌ ಐ ಗಾಟ್ hooked on to cricket. That's how I started liking the game. And ಆ ಟೈಮ್ನಲ್ಲಿ ಕರೆಕ್ಟಾಗಿ 1983, ನಾನು 13 ವರ್ಷ ನಾನು. ಸೊ 1983ನಲ್ಲಿ ಇಂಡಿಯಾ won the ವರ್ಲ್ಡ್ ಕಪ್ ಇನ್ ಇಂಗ್ಲೆಂಡ್. ಆಗ ದಟ್ಸ್ ಅ ಬಿಗ್ ಥಿಂಗ್. ಅದು ನಮ್ಮನೆ TV ಇರಲಿಲ್ಲ, ರೇಡಿಯೋ ಇರಲಿಲ್ಲ, ನಾವು ಅದು ಆಡ್ತಾ ಇದ್ವಿ. ನಾವು ಅವಾಗ ನಮ್ಗೆ ಗೊತ್ತಾಯ್ತಲ್ಲ ಇಂಡಿಯಾ ಗೆದ್ದಿದ್ದಾರೆ ಅಂತ. ನಮಗೆ ಆಗಿರೋಷ್ಟು ಖುಷಿ ನಿಜವಾಗ್ಲೂ ಅದನ್ನು ವ್ಯಕ್ತಪಡಿಸ್ಕೊಳಕ್ಕೆ ಆಗೋದಿಲ್ಲ. ಅಷ್ಟೇ ಖುಷಿ ಆಯಿತು ನಮಗೆ India ಗೆದ್ದಿದ್ದಾರೆ ವರ್ಲ್ಡ್ ಕಪ್ ಅಂತ. So and that was another sort of an inspiration for me to ಆಡೋಣ ಅಂತ ಅಷ್ಟೇ ಹೊರತು not to achieve anything. ಅಂದರೆ ಸ್ಟೇಟ್ ಆಡಬೇಕು ಅಥವಾ ಇಂಡಿಯಾ ಆಡಬೇಕು ಅಥವಾ ಅಲ್ಲಿಗೆ ಆಡಬೇಕು ಇಲ್ಲಿಗೆ ಆಡಬೇಕು, ಈ ಪ್ರಶಸ್ತಿ ಬರಬೇಕು, I need to get these awards. No, it was just sheer passion. It was only passion that drove. That is what I think you all need to have, passion to do something. Be it science, be it commerce, be it scientist, or be it doctor, or be it an engineer, or an architect, or a singing for that matter, or dancing, whatever it is. I think you need to have passion, and that is what should be driving you all. ಬರೀ ಪುಸ್ತಕನೇ ಅಲ್ಲ. ಸಚಿನ್ ತೆಂಡೂಲ್ಕರ್ದು ಹೇಳಿದ್ರು ಅವರು 10ನೇ ಕ್ಲಾಸ್ನಲ್ಲಿ ಅಷ್ಟೊಂದು ಮಾರ್ಕ್ಸ್ ತೆಗೆದಿಲ್ಲ ಅಂತ. But just to a large extent it is true. Not only Sachin Tendulkar, I think a lot of other Indian players ಅವರು
ಓದಿಲ್ಲ ಜಾಸ್ತಿ, ಬಟ್ ದೇ ಫಾಲೋ ದೇ ಪ್ಯಾಷನ್. ಅಂಡ್ ಬರೀ ಪ್ಯಾಷನ್ ಇದ್ರೆ ಸಾಲದು, ಇನ್ನೇನು ಬೇಕಾದ್ರೆ ಜೊತೆಗೆ ಅಲಾಂಗ್ ವಿತ್ ಪ್ಯಾಷನ್ ವಾಟ್ ಎಲ್ಸ್ ಯು ನೀಡ್ ಟು ಹ್ಯಾವ್? ಸಾರಿ, ಹಾರ್ಡ್ ವರ್ಕ್, ಎಜುಕೇಶನ್, ಡಿಸಿಪ್ಲಿನ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಅಬ್ಸಲ್ಯೂಟ್ಲಿ ರೈಟ್. ಮೋರ್ ದನ್ ಎನಿಥಿಂಗ್ ಎಲ್ಸ್ ಐ ಥಿಂಕ್ ಕಮಿಟ್ಮೆಂಟ್ ಇರಬೇಕು. You need to have commitment. Okay, you got to commit yourself. ನಾನು ಮಾಡ್ತೀನಿ ಇದನ್ನ ಅನ್ನೋ ಒಂದು ಛಲ, ಆ ವಿಲ್ ಅಂತ ಮಾತಾಡ್ತೀವಿ ನಾವು, ಆ ಒಂದು ಛಲ ಇರಬೇಕು. ಛಲ ಅಂದ್ರೆ ಗೊತ್ತಿಲ್ಲ, ಛಲ ಇಸ್ ಅ ವರ್ಡ್. ಸೊ ಅದಕ್ಕೆ ಸ್ವಲ್ಪ ನಮ್ಮ ಕನ್ನಡ ಬೇರೆ, ಬೆಂಗಳೂರು ಕನ್ನಡ ಬೇರೆ ಸ್ವಲ್ಪ, ಅದನ್ನೇ ವೆರಿ ಮಚ್ ಛಲ. ಓಕೆ, ಸೊ ಆ ಒಂದು ವಿಲ್, ಟು ನೆವರ್ ಗಿವ್ ಅಪ್. ಬೀಳ್ತೀರಾ, ಸತಿ ಬೀಳ್ತೀರಾ. ನಮ್ಮ ಇವರು ಪ್ರೊಫೆಸರ್ ಹೇಳ್ದಂಗೆ ಇಲ್ಲಿ ನೀವು ಸರಿ ಮಾಡ್ತಾ ಇರ್ಬೋದು ಒಂದ್ಸಲ, ಸರಿ ಮಾಡ್ತಾ ಇರ್ಬೋದು ಎರಡನೇ ಸಲ, ಬಟ್ ಮೂರನೇ ಸಲ ಖಂಡಿತ ನೀವು ಸರಿ ಮಾಡ್ತೀರಾ ಮತ್ತೆ ಸಕ್ಸಸ್ಫುಲ್, ಯು ವಿಲ್ ಬಿಕಮ್ ಸಕ್ಸಸ್ ಅಂತ ಹೇಳಿದ್ರು. ಸೊ ದಟ್ ಇಸ್ ದ ಮಂತ್ರ. ಒನ್ ಇಸ್ ಪ್ಯಾಷನ್ ಫಾರ್ ವಾಟ್ ಎವರ್ ಇಟ್ ಇಸ್, ಡ್ರೈವಿಂಗ್, ವಾಟ್ ಎವರ್ ಇಟ್ ಇಸ್, ಬೈಕಿಂಗ್, ರೈಡಿಂಗ್, ವಾಟ್ ಎವರ್ ಇಟ್ ಇಸ್, ನಾಟ್ ಟೂ ವೀಲರ್, ನಾನು ವೀಲಿ ಎಲ್ಲ ಆಧಾರ ನಿಮಗೆ. ಜಸ್ಟ್ there are so many things that you can achieve, but you need to follow your passion. Okay, and at the same time, when I gave you an example of a couple of cricketers of 10th class ಕೊಡೋರಿಗೆ ಜಾಸ್ತಿ ಓದಿಲ್ಲ, ಪಾಸ್ ಮಾಡಿಲ್ಲ, ಅದಕ್ಕೆ ಏನು ನೀವೆಲ್ಲರೂ ಅವ್ರು ಮಾಡಿದರೆ ನಾವು ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. Because they are all very different. They were able to understand their strength, they were able to understand their weakness. Okay, probably the weakness was studies, probably the strength was playing. Sachin Tendulkar was playing probably I should say 14 hours in a day. 14 ಗಂಟೆ ಕಾಲ ಆಡ್ತಾ ಇದ್ದ ಬ್ಯಾಟಿಂಗ್, ಒಂದು ಮ್ಯಾಚ್ ಹೋಗ್ತಾ ಇದ್ದ, ಆಡ್ತಾ ಇದ್ದ. ಅದು ಸ್ಕೂಲ್ ಕಿಡ್ ಐ ಆಮ್ ಟಾಕಿಂಗ್ ಅಬೌಟ್. And his coach identified the talent. So ಒಂದು ಕೋಚ್ ಐಡೆಂಟಿಫೈ ಮಾಡಿ ಅವರ ಒಂದು ಟ್ಯಾಲೆಂಟ್ ನ, ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗಿ ಆಡಿಸ್ತಾ ಇದ್ರು ಅವರು. ಸೊ ಹಾಗಾಗಿ the repetition became so much more that he was very, very, very good by 15 years. Like what ivaga Vaibhav Suryavanshi ಏನು ಮಾತಾಡ್ತೀವೋ ನಾವು, ಅವ್ರು ಮಾಡಿದ್ದು ಅದನ್ನೇ, ಆಡ್ತಾನೆ ಇರೋದು ಕ್ರಿಕೆಟ್, ರೆಪಿಟೇಷನ್. ಸೊ ನೀವು ಓದ್ತಾನೆ ಇದ್ರೆ, ನೀವು ಎಕ್ಸಾಂಪಲ್ ರೆಪಿಟೇಷನ್, ನೀವು ನಿಮ್ಮ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಮಿಡ್ ಟರ್ಮ್ ಇರುತ್ತೆ ನಿಮಗೆ, ವಾಟ್ ಎವರ್ ವೀಕ್ಲಿ ಎಕ್ಸಾಮ್ಸ್, ಮೇ ಬಿ ಸಮಥಿಂಗ್ ಆಫ್ once in 15 days a monthly exam ಇರುತ್ತೆ, ಮಿಡ್ ಟರ್ಮ್ ಬರುತ್ತೆ, then you have a preparatory exam before the final. Why? They're preparing you. The repetition. ಅರ್ಥ ಇರುತ್ತೆ, ನೀವು ತಪ್ಪು ಮಾಡಿರ್ತೀರ, ಕೊನೆಗೆ ನೀವು when it comes to the final exam, you know what are the mistakes you have done, and you know that you don't, if you do the same you'll be repeating, so you don't want to repeat the same mistake. So that is what repetition is all about. So that is what it's so adu tumba mukhya agutte. So you need to keep on repeating whatever it is. Now if I could bowl in one place, I had to be doing it for, there is a number, isati. If I want to be very, very good in one particular thing, outswing anta, leg cutter anta ಹೇಳ್ತಾರೆ, ಅಥವಾ cover drive ಅಂತ ಹೇಳ್ತಾರೆ. ಕ್ರಿಕೆಟ್ ಗೊತ್ತಾ ನಿಮಗೆ? ಅರ್ಥ ಆಗುತ್ತೆ ಈ ಕಡೆ, ಅರ್ಥ ಆಗುತ್ತೆ ಕ್ರಿಕೆಟ್, ಹುಡುಗಿರಿಗೆ ಅರ್ಥ ಆಗುತ್ತೆ ಕ್ರಿಕೆಟ್. So whatever. So I think 10,000 times you got to be repeating. 10,000 ಸಲ once you repeat the same thing, you will perfect it ಅಂತ ಹೇಳ್ತಾರೆ. ಓಕೆ, ಹಾಗೆ ನೀವು ಡಾನ್ಸ್, ಹಾಡು, ಏನೇನು ಹೇಳ್ತೀರೋ ನೀವು ಹುಡುಗಿರ ಕಡೆ ಎಲ್ಲ ಸ್ವಲ್ಪ ಕೋಲಾಟ, ವಾಟ್ ಎವರ್ ಇಟ್ ಇಸ್, ಏನು ಮಾಡ್ತೀರೋ ನೀವು ಅದನ್ನ ರಿಪೀಟ್ ಮಾಡ್ತಾನೆ ಇದ್ರೆ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ, you become perfect. Okay, perfect practice makes man perfect. It's not just perfect practice. It's not practice that makes man perfect. It's perfect practice makes man perfect. So ಏನೇನು ಮಾಡೋದು ನೀವು ಪರ್ಫೆಕ್ಟ್ ಮಾಡೋದಕ್ಕೆ ಮಾಡ್ತಾ ಇರಬೇಕು. So that is the whole point. Okay, so ನಾನು pretty much ಇದೇ ತರ ಒಂದು ಸ್ಕೂಲ್ ನಲ್ಲಿ ಬೆಳೆದಿದ್ದು. So I could sort of relate my school days to what I saw here. ನಿಮ್ಮ ಕ್ಲಾಸ್ ರೂಮ್ಸ್ ಆಗೋದು, ಡೆಸ್ಕ್ ಆಗೋದು, ಅಥವಾ chalk pens and those blackboards. So ನಾನು ಹೈಟೆಕ್ ಸ್ಕೂಲಲ್ಲಿ ಓದಿಲ್ಲ ನಾನು. ಒಂಥರ ಕಂಪ್ಯೂಟರ್ಸ್ ಆಗ್ಬೋದು, ಅಥವಾ ಸ್ಲೈಡ್ಸ್ ಆಗ್ಬೋದು, ಅಥವಾ ಸ್ಕ್ರೀನ್ ಮೇಲೆ ನಿಮ್ಗೆ ಹೇಳ್ಕೊಡೋದು,
ಆ ಥರ ಎಲ್ಲ ಓದಿಲ್ಲ, ಅಥವಾ ಬರೀ 25 ಜನ ಒಂದು ಕ್ಲಾಸ್ನಲ್ಲಿ ಇವಾಗೆಲ್ಲ ಆ ಥರ ಇದೆ. ಬಟ್ ಆದರೆ ಒಂದು 40 ಜನ ಇದ್ದಾಗ 50 ಜನ ಇದ್ದಾಗ ಬಾಂಡಿಂಗೇ ಬೇರೆ ಏನೋ. ಸೊ ನನಗೆ ಇವಾಗ್ಲೂ ನನಗೆ ಪ್ಲೇನಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದೇ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದರೆ ನೀವು ಮೀಟ್ ಮಾಡ್ತಾ ಇರ್ತೀರ, ಜನಗಳನ್ನ ಮೀಟ್ ಮಾಡ್ತೀರಾ, ಬೇರೆ ಬೇರೆ ಜನ ಮೀಟ್ ಮಾಡ್ತಾ ಇರ್ತೀರ, ಮಾತಾಡ್ತಾ ಇರ್ತೀರಾ, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ, ಹೆಂಗಿರ್ತಾರೆ ಅದೆಲ್ಲ ನಾವು ಕಲಿತಾ ಇರ್ಬೋದು. ಆ್ಯಂಡ್ ಆ್ಯಸ್ ಅ ಟೀಮ್ ನಾವು ಹೇಳ್ದಂಗೆ ನಾವು ಇದ್ದಾಗ ನಾವು ರಂಜಿ ಟ್ರೋಫಿ ಆಡ್ತಾ ಇದ್ದಾಗ 2-3 ಸತಿ ಗೆದ್ವಿ ನಾವು, ನಾಟ್ ಜಸ್ಟ್ 3 ಸತಿ ಗೆದ್ವಿ ನಾವು. ಅದರಿಂದ ಮ್ಯಾಟರ್ ಆಫ್ 4 years ವಿ ಒನ್ ಥ್ರೈಸ್ ರಂಜಿ ಟ್ರೋಫಿ. ರಂಜಿ ಟ್ರೋಫಿ ಗೆಲ್ಲಬೇಕು ಅಂತಂದರೆ ಇಟ್ಸ್ ಒಂಥರ ಇಟ್ ಇಸ್ ಅ ಟೀಮ್ ವರ್ಕ್. It's not an individual, or it's not just a handful of individuals. It's a teamwork, including the 12th, 13th, 14th, 15th player. ಅವನು ಆಡದಿದ್ರೂ he has to be supporting the team. ಆವಾಗಲೇ ಗೆಲ್ಲಕ್ಕಾಗೋದು ನೀವು ರಂಜಿ ಟ್ರೋಫಿ ಎಲ್ಲ. ಸೊ ನಾವು ಹೆಂಗೆ ಗೆದ್ವಿ ಅಂತಂದರೆ this is what we were doing. We used to travel by train and we used to spend hours together. ಮಾತಾಡೋದು, ನಗೋದು. ಸೊ ಏನಾಗ್ತಾ ಇತ್ತು ಅಂತಂದ್ರೆ ನಿಮಗೆ you were able to understand one another. Right? So ನೀವು ಯಾವ ಥರ ಅಂಡರ್ಸ್ಟ್ಯಾಂಡ್ like a brother. you're able to understand the next person who's sitting with you is like a brother. ಅವನದು ವೀಕ್ನೆಸ್ ಏನು, ಅವನದು ಸ್ಟ್ರೆಂತ್ಸ್ ಏನು ಎಲ್ಲ ಗೊತ್ತಿತ್ತು ನಿಮಗೆ. ಸೊ when you go into the field you would play accordingly ಆ ಥರ. ಸೊ ಇವಾಗ ಥರ ನಾವು ಎಲ್ಲರೂ ಇವಾಗ even under 15, under 14 players they also play fight. ಸೊ ನಿಮ್ಗೆ ಆ ಒಂದು ಬಾಂಡಿಂಗ್ ಅನ್ನೋದೇ ಇರೋದಿಲ್ಲ. ಸೊ ಐ ಥಿಂಕ್ ನಾನು ಇದೇ ಥರ ಒಂದು ವಾತಾವರಣದಲ್ಲಿ ಬಂದಿದ್ದು. ಸೊ ಐ ಥಿಂಕ್ ಪ್ಲೀಸ್ what I request you all is to just be grounded no matter what you achieve in life. Be grounded and respect your teachers, respect your parents, and exactly like as you all said, work hard ಅಂತ ಹೇಳಿದ್ರು ಇಲ್ಲಿ, dedication, discipline ಅಂತ ಹೇಳಿದ್ರು, and follow your passion. Okay, but you cannot compromise on education. ಒಂದು ಕಡೆ ನಿಮಗೆ 10ನೇ ಕ್ಲಾಸ್ ಓದಿದ್ರು ಅವರು ಎಷ್ಟೋ ಎತ್ತರ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದರೆ ಅದು ವೆರಿ ಮೇಬಿ ಒಂದು 2-3 ಜನ ಇರ್ಬೋದೇನೋ ಅಷ್ಟೇ. ಅದೇ ಥರ ನಿಮಗೆ ನಮ್ಮ ವೆರಿ ಓನ್ ಅನಿಲ್ ಕುಂಬ್ಳೆ, ಅವರ ಜವಾಹರ್ಲಾಲ್ ಶ್ರೀನಾಥ್, ಅವರ ಸುಜಿತ್ ಸೋಮಸುಂದರ್, there's so many of them who have done their engineering. They have done their engineering and also have played for India. So you can do both. ಅಂತ ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಇನ್ನೂ ಹೇಳೋ ಸುಮಾರಿದೆ, ಬಟ್ ಐ ನೋ it's not much of time. But otherwise, I think it's I feel incredibly proud to be here in Belgaum and in the school. Thank you very much for giving me this opportunity, sir. ನಮಗೆ ವಾದಿರಾಜ್ ಅವ್ರಿಗೆ ಅವರ ಫೋನ್ ಮಾಡಿ ನಮ್ಗೆ ಹೇಳಿದ್ದಕ್ಕೆ, and also and to also meet Avinash Kotaji again. Thank you, sir. No, not at all, sir. No, please. We got to learn a lot from you for what you're doing, for sport, for education. I think it's tremendous work that you're doing. So I wish you all the very best. So follow your passion again. You are the passion and the commitment and the will to never give up. And that's what you saw on the screen when I was hit for a boundary from Amir Sohail. So I didn't give up. I could have easily said, the way they were playing, 14 over they have scored 115 runs. And it was just a matter of time that they could have scored the remaining runs and we would have back home. We would have lost the game. But the will was there not to give up. ಛಲ ಅಂತ ಹೇಳಿದೆ ನೋಡಿ, ಅದನ್ನ ನಾನು ಬಿಡಲಿಲ್ಲ. ಸೊ that is nothing but self-belief. Okay, you got to have belief in you. ನೀವು failure ಆದ್ರೂ you got to believe in yourself. Sorry, that you can do it ಅಂತ. So that is what it is all about. And also defending 99 World Cup. ಅದನ್ನ ವಿಡಿಯೋನಲ್ಲಿ ನೋಡಿಲ್ಲ, ಬಟ್ ನಮ್ಮ ಅವಿನಾಶ್ ಪೋದರ್ ಅವರು ಹೇಳಿದ್ರು 5 for 27. But the score itself was 227. ವೆರಿ ಪಾಲ್ಟ್ರಿ ಸ್ಕೋರ್ ನಾವು ಹೊಡೆದಿದ್ದು. ಸೊ ಅದನ್ನ ಡಿಫೆಂಡ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಹ್ಯಾವ್ ಸೆಲ್ಫ್ ಬಿಲೀವ್. ಓಕೆ, ಬಿಲೀವ್ ಇನ್ ಯುವರ್ ಸ್ಟ್ರೆಂತ್ ಆ್ಯಂಡ್ ದಿ ವಿಲ್ ಟು ನಾಟ್ ಗಿವ್ ಅಪ್. ಓಕೆ,
ಸೊ ಟ್ರೈ ಮಾಡಿ ಬೀಳಿ ಕೆಳಗಡೆ. Okay, there is two kinds of mindsets actually. Okay, one is growth mindset ಅಂತ ಹೇಳ್ತಾರೆ. ಇನ್ನೊಂದು mindset. Where if you have this growth mindset, you always try and you'll always come back. Pressure ಅಂತೂ ಇದ್ದೇ ಇರುತ್ತೆ ನಿಮಗೆ, ಲೈಕ್ ಹೌದು ಫೈನಲ್ ಎಕ್ಸಾಮ್ ನೀವು ಬರೀಬೇಕಂದ್ರೆ 10th ಎಕ್ಸಾಮ್ ಆಗ್ಬೋದು, 12th ಎಕ್ಸಾಮ್ ಆಗ್ಬೋದು, or final exam, whatever class you are, there are a lot of pressure on you. But if you prepare well, you can definitely do better. Not that everybody can score 90s or 80s or 75. In fact, I know that I pass the so I will say about 45-50 mark student now. I was not a first class student, I was close to first class student. So I was basically a second class student. But I used to try, yeah. But my passion was something else. So what I did still at the same time, not compromised. I did my commerce graduation, I did my MBA, even more than I know, say about 3-4 years back at the University of London. Nalli nanu international sports MBA ಮಾಡಿದೆ. So learning never stops. You have to keep your eyes and ears open, and you have to keep on learning every day. You have to keep on learning. Okay, so this are my last few words, and thank you very much for your patience listening, and have a wonderful day ahead, and also have a wonderful year to go. Thank you very much.